ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ನ ಆರೋಪ ಕೇಳಿ ಬಂದಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಮೀರನ್ನ ಬಂಧಿಸಲಾಗಿದೆ. ಒಂದಷ್ಟು ಕಡೆ ಕಂಪ್ಲೇಂಟ್ ಕೊಡದೇ ಇದ್ರೂ ಕೂಡ ಸುಮೋಟೋ ಕೇಸನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಇದರ ಬೆನ್ನಲ್ಲೇ ಕೊಪ್ಪಳದಲ್ಲಿಯೂ ಕೂಡ ಲವ್ ಜಿಹಾದ್ ಆರೋಪ ಕೇಳಿ ಬಂದಿತ್ತು. ಮುಸ್ತಫಾ ಮೊಬೈಲ್ನಲ್ಲಿ ವಿಡಿಯೋಗಳಿದೆಯಂತ. ಹಿಂದೂ ಯುವತಿಯರ ವಿಡಿಯೋಗಳು ಕೂಡ ಪತ್ತೆಯಾಗಿರೋದು. ಮಾಹಿತಿ ಕೊಡಿ, ಇಲ್ಲಾಂದ್ರೆ ನಾವು ಅದು ನೆಕ್ಸ್ಟ್ ಲಿಂಕ್ ಹೋಗ್ತೀವಿ ಅಂತ ನಾನು ಹೇಳಿದೆ. ಟಾಯ್ಲೆಟ್ ಮಾಡೋದಿಲ್ಲ ಅನ್ನೋದು ಸ್ಪಷ್ಟಪಡಿಸಾಗ್ತೀನಿ ನಿಮಗೆ. ಆದಷ್ಟು ಬೇಗ ಇದು ಹೊರಗಡೆ ಬರಬೇಕು. ಹೌದಾ? ಅಲ್ಲ ಸರ್, ಮಾಹಿತಿ ನೀವು ಕೊಡಿ, ನಿಮ್ಮ ಮಾಹಿತಿ ಕೊಡಿ, ಇಲ್ಲಾಂದ್ರೆ ನಾವು ಅದು ನೆಕ್ಸ್ಟ್ ಲಿಂಕ್ ಹೋಗ್ತೀವಿ ಅಂತ ನಾನು ಹೇಳಿದೆ. ಟಾಯ್ಲೆಟ್ ಮಾಡೋದಿಲ್ಲ ಅನ್ನೋದು ಸ್ಪಷ್ಟಪಡಿಸಾಗ್ತೀನಿ ನಿಮಗೆ. ಸಂಘಟನೆಯವರು ಬಂದು ಒಂದು ಮುಸ್ತಫಾ ಅಂತ ಹೇಳಿ ಹುಡುಗ, ಅವರ ಮೊಬೈಲಲ್ಲಿ ಅಶ್ಲೀಲ ಫೋಟೋಸ್ ಎಲ್ಲ ಇದ್ದಾವೆ. ಇದ್ರ ಬಗ್ಗೆ ತನಿಖೆ ಆಗಬೇಕು. ಬೇರೆ ಬೇರೆ ಯಾವುದು ಹುಡುಗಿಯರ್ದಿದೆ ಅಥವಾ ಪೋರ್ನೋಗ್ರಫಿದಿದೆ ಅಂಥೇಳಿ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಅದು ನಮ್ಮ ಸೆನ್ನಿಂದ ಮತ್ತು ಮಹಿಳಾ ಸ್ಟೇಷನಿಂದ ನಾವು ತನಿಖೆಯನ್ನು ಮಾಡಿಸ್ತೇವೆ. ಅವರು ಒಂದು ನಿನ್ನೆ ಆ್ಯಕ್ಚುಲಿ ಒಂದು ಮೇಜರ್ ಹುಡುಗಿ ಜೊತೆ ಅವರು ಅಲ್ಲಿ ಮೆಡಿಕಲ್ ಕಾಲೇಜ್ ಹತ್ರ ಸಿಕ್ಕಿದ್ರು. ಸೊ ಅದ್ರ ಬಗ್ಗೆ ಅವರು ಸಾಂತ್ವನ ಕೇಂದ್ರದಲ್ಲಿ ಇದ್ದಾರೆ ಹೆಣ್ಮಗಳು. ಅವರು ಏನು ನೆಕ್ಸ್ಟ್ ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಬಗ್ಗೆ ನಾವು ಇಬ್ಬರು ಮ್ಯಾರಿಡ್ ಅಂತ ಹೇಳ್ತಾಯಿದ್ರು. ಬಟ್ ಅದ್ರ ಬಗ್ಗೆ ವೆರಿಫೈ ಮಾಡ್ಕೊಳ್ತೀವಿ ನಾವು. ಅದು ಬಿಟ್ಟರೆ ಮೇಜರ್ ಇವರು ಸಂಘಟನೆಯವ್ರು ಬಂದು ಇವತ್ತು ಆ ಮೊಬೈಲಲ್ಲಿ ಪೋರ್ನೋಗ್ರಾಫಿಕ್ ಫೋಟೋಸ್ ಇದ್ದು. ಸೊ ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಮುಂದಿನ ತನಿಖೆ ಮಾಡ್ತೇನೆ. ಅವನು OC ಬುಕ್ಕಿ ಅಂತ ಹೇಳ್ತಾ ಇದ್ದಾರೆ. ಅವನ ಮೇಲೆ ಎಷ್ಟು ಕೇಸ್ ಇದೆ ಅಂತೇಳಿ ನಾವು ವೆರಿಫೈ ಮಾಡ್ತೀವಿ. ವೆರಿಫೈ ಮಾಡಿಬಿಟ್ಟು ಅವನು ಎಷ್ಟು ಇನ್ವಾಲ್ವ್ ಇದ್ದಾನೆ ಎಷ್ಟಿಲ್ಲ ಅಂತ ವೆರಿಫೈ ಮಾಡಿಬಿಟ್ಟು ಮುಂದಿನ ಕ್ರಮ ತಗೊಳ್ತೀವಿ. ಅದೇ ಇವರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ನ ಆರೋಪ ಕೇಳಿ ಬಂದಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಮೀರನ್ನ ಬಂಧಿಸಲಾಗಿದೆ. ಒಂದಷ್ಟು ಕಡೆ ಕಂಪ್ಲೇಂಟ್ ಕೊಡದೇ ಇದ್ರೂ ಕೂಡ ಸುಮೋಟೋ ಕೇಸನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಇದರ ಬೆನ್ನಲ್ಲೇ ಕೊಪ್ಪಳದಲ್ಲಿಯೂ ಕೂಡ ಲವ್ ಜಿಹಾದ್ ಆರೋಪ ಕೇಳಿ ಬಂದಿತ್ತು. ಮುಸ್ತಫಾ ಮೊಬೈಲ್ನಲ್ಲಿ ವಿಡಿಯೋಗಳಿದೆಯಂತ. ಹಿಂದೂ ಯುವತಿಯರ ವಿಡಿಯೋಗಳು ಕೂಡ ಪತ್ತೆಯಾಗಿರೋದು. ನಿಮ್ಮ ಮಾಹಿತಿ ಕೊಡಿ, ಇಲ್ಲಾಂದ್ರೆ ನಾವು ಅದು ನೆಕ್ಸ್ಟ್ ಲಿಂಕ್ ಹೋಗ್ತೀವಿ ಅಂತ ನಾನು ಹೇಳಿದೆ. ಟಾಯ್ಲೆಟ್ ಮಾಡೋದಿಲ್ಲ ಅನ್ನೋದು ಸ್ಪಷ್ಟಪಡಿಸಾಗ್ತೀನಿ ನಿಮಗೆ. ಆದಷ್ಟು ಬೇಗ ಇದು ಹೊರಗಡೆ ಬರಬೇಕು. ಹೌದಾ? ಅಲ್ಲ ಸರ್, ಮಾಹಿತಿ ನೀವು ಕೊಡಿ, ನಿಮ್ಮ ಮಾಹಿತಿ ಕೊಡಿ, ಇಲ್ಲಾಂದ್ರೆ ನಾವು ಅದು ನೆಕ್ಸ್ಟ್ ಲಿಂಕ್ ಹೋಗ್ತೀವಿ ಅಂತ ನಾನು ಹೇಳಿದೆ. ಟಾಯ್ಲೆಟ್ ಮಾಡೋದಿಲ್ಲ ಅನ್ನೋದು ಸ್ಪಷ್ಟಪಡಿಸಾಗ್ತೀನಿ ನಿಮಗೆ. ಸಂಘಟನೆಯವರು ಬಂದು ಒಂದು ಮುಸ್ತಫಾ ಅಂತ ಹೇಳಿ ಹುಡುಗ, ಅವರ ಮೊಬೈಲಲ್ಲಿ ಅಶ್ಲೀಲ ಫೋಟೋಸ್ ಎಲ್ಲ ಇದ್ದಾವೆ. ಇದ್ರ ಬಗ್ಗೆ ತನಿಖೆ ಆಗಬೇಕು. ಬೇರೆ ಬೇರೆ ಯಾವುದು ಹುಡುಗಿಯರ್ದಿದೆ ಅಥವಾ ಪೋರ್ನೋಗ್ರಫಿದಿದೆ ಅಂಥೇಳಿ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಅದು ನಮ್ಮ ಸೆನ್ನಿಂದ ಮತ್ತು ಮಹಿಳಾ ಸ್ಟೇಷನಿಂದ ನಾವು ತನಿಖೆಯನ್ನು ಮಾಡಿಸ್ತೇವೆ. ಅವರು ಒಂದು ನಿನ್ನೆ ಆ್ಯಕ್ಚುಲಿ ಒಂದು ಮೇಜರ್ ಹುಡುಗಿ ಜೊತೆ ಅವರು ಅಲ್ಲಿ ಮೆಡಿಕಲ್ ಕಾಲೇಜ್ ಹತ್ರ ಸಿಕ್ಕಿದ್ರು. ಸೊ ಅದ್ರ ಬಗ್ಗೆ ಅವರು ಸಾಂತ್ವನ ಕೇಂದ್ರದಲ್ಲಿ ಇದ್ದಾರೆ ಹೆಣ್ಮಗಳು. ಅವರು ಏನು ನೆಕ್ಸ್ಟ್ ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಬಗ್ಗೆ ನಾವು ಇಬ್ಬರು ಮ್ಯಾರಿಡ್ ಅಂತ ಹೇಳ್ತಾಯಿದ್ರು. ಬಟ್ ಅದ್ರ ಬಗ್ಗೆ ವೆರಿಫೈ ಮಾಡ್ಕೊಳ್ತೀವಿ ನಾವು. ಅದು ಬಿಟ್ಟರೆ ಮೇಜರ್ ಇವರು ಸಂಘಟನೆಯವ್ರು ಬಂದು ಇವತ್ತು ಆ ಮೊಬೈಲಲ್ಲಿ ಪೋರ್ನೋಗ್ರಾಫಿಕ್ ಫೋಟೋಸ್ ಇದ್ದು. ಸೊ ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಮುಂದಿನ ತನಿಖೆ ಮಾಡ್ತೇನೆ. ಅವನು OC ಬುಕ್ಕಿ ಅಂತ ಹೇಳ್ತಾ ಇದ್ದಾರೆ. ಅವನ ಮೇಲೆ ಎಷ್ಟು ಕೇಸ್ ಇದೆ ಅಂತೇಳಿ ನಾವು ವೆರಿಫೈ ಮಾಡ್ತೀವಿ.
ವೆರಿಫೈ ಮಾಡಿಬಿಟ್ಟು ಅವನು ಎಷ್ಟು ಇನ್ವಾಲ್ವ್ ಇದ್ದಾನೆ ಎಷ್ಟಿಲ್ಲ ಅಂತ ವೆರಿಫೈ ಮಾಡಿಬಿಟ್ಟು ಮುಂದಿನ ಕ್ರಮ ತಗೊಳ್ತೀವಿ. ಹುಡುಗಿಯರಿಗೆ ಆ ಥರ ವಿಡಿಯೋಸ್ ಇದಾವೆ, ಅಶ್ಲೀಲವಾಗಿ ವಿಡಿಯೋಗಳಿದ್ದಾವೆ. ಅದೇ ಇವ್ರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ನ ಆರೋಪ ಕೇಳಿ ಬಂದಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಮೀರನ್ನ ಬಂಧಿಸಲಾಗಿದೆ. ಒಂದಷ್ಟು ಕಡೆ ಕಂಪ್ಲೇಂಟ್ ಕೊಡದೇ ಇದ್ರೂ ಕೂಡ ಸುಮೋಟೋ ಕೇಸನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಇದರ ಬೆನ್ನಲ್ಲೇ ಕೊಪ್ಪಳದಲ್ಲಿಯೂ ಕೂಡ ಲವ್ ಜಿಹಾದ್ ಆರೋಪ ಕೇಳಿ ಬಂದಿತ್ತು. ಮುಸ್ತಫಾ ಮೊಬೈಲ್ನಲ್ಲಿ ವಿಡಿಯೋಗಳಿದೆಯಂತ. ಹಿಂದೂ ಯುವತಿಯರ ವಿಡಿಯೋಗಳು ಕೂಡ ಪತ್ತೆ ಆಗಿರೋದು. ನೀವು ಕೊಡಿ, ಗೊತ್ತಿದೆ ನಿಮ್ಮ ಮಾಹಿತಿ ಕೊಡಿ, ಇಲ್ಲಾಂದ್ರೆ ನಾವು ಅದು ನೆಕ್ಸ್ಟ್ ಲಿಂಕ್ ಹೋಗ್ತೀವಿ ಅಂತ ನಾನು ಹೇಳಿದೆ. ನೀವು ಮೇಜರ್ ಟಾಯ್ಲೆಟ್ ಮಾಡೋದಿಲ್ಲ ಅನ್ನೋದು ಸ್ಪಷ್ಟ ಪಡಿಸಾಗ್ತೀನಿ ನಿಮಗೆ. ಹಾಂ ಸರ್. ಅದು ಸ್ಪಷ್ಟ ಸ್ವಲ್ಪ ಆದಷ್ಟು ಬೇಗ ಇದು ಹೊರಗಡೆ ಬರ್ಬೇಕು ಸರ್. ಹೌದಾ? ಅಷ್ಟು ಮಾಡಿ. ಅಲ್ಲ ಸರ್ ಗಾಂಧಿ ಮಾಹಿತಿ ನೀವು ಕೊಡಿ, ಗೊತ್ತಿದೆ ನಿಮ್ಮ ಮಾಹಿತಿ ಕೊಡಿ, ಇಲ್ಲಾಂದ್ರೆ ನಾವು ಅದು ನೆಕ್ಸ್ಟ್ ಲಿಂಕ್ ಹೋಗ್ತೀವಿ ಅಂತ ನಾನು ಹೇಳಿದೆ. ನೀವು ಮೇಜರ್ ಟಾಯ್ಲೆಟ್ ಮಾಡೋದಿಲ್ಲ ಅನ್ನೋದು ಸ್ಪಷ್ಟ ಪಡಿಸಾಗ್ತೀನಿ ನಿಮಗೆ. ಹಾಂ ಸರ್. ಅದು ಸ್ಪಷ್ಟ ಅವ್ರ ಸಂಘಟನೆಯವ್ರು ಬಂದು ಒಂದು ಮುಸ್ತಫಾ ಅಂತ ಹೇಳಿ ಹುಡುಗ, ಅವರ ಮೊಬೈಲಲ್ಲಿ ಅಶ್ಲೀಲ ಫೋಟೋಸ್ ಎಲ್ಲ ಇದ್ದಾವೆ. ಇದ್ರ ಬಗ್ಗೆ ತನಿಖೆ ಆಗಬೇಕು. ಬೇರೆ ಬೇರೆ ಯಾವುದು ಹುಡುಗಿಯರ್ದಿದೆ ಅಥವಾ ಪೋರ್ನೋಗ್ರಫಿದಿದೆ ಅಂಥೇಳಿ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಅದು ನಮ್ಮ ಸೆನ್ನಿಂದ ಮತ್ತು ಮಹಿಳಾ ಸ್ಟೇಷನ್ನಿಂದ ನಾವು ತನಿಖೆಯನ್ನು ಮಾಡಿಸ್ತೇವೆ. ಅವರು ಒಂದು ನಿನ್ನೆ ಆ್ಯಕ್ಚುಲಿ ಒಂದು ಮೇಜರ್ ಹುಡುಗಿ ಜೊತೆ ಅವರು ಅಲ್ಲಿ ಮೆಡಿಕಲ್ ಕಾಲೇಜ್ ಹತ್ರ ಸಿಕ್ಕಿದ್ರು. ಸೊ ಅದ್ರ ಬಗ್ಗೆ ಅವರು ಸಾಂತ್ವನ ಕೇಂದ್ರದಲ್ಲಿ ಇದ್ದಾರೆ ಹೆಣ್ಮಗಳು. ಅವರು ಏನು ನೆಕ್ಸ್ಟ್ ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಬಗ್ಗೆ ನಾವು ಇಬ್ಬರು ಮ್ಯಾರಿಡ್ ಅಂತ ಹೇಳ್ತಾಯಿದ್ರು. ಬಟ್ ಅದ್ರ ಬಗ್ಗೆ ವೆರಿಫೈ ಮಾಡ್ಕೊಳ್ತೀವಿ ನಾವು. ಅದು ಬಿಟ್ಟರೆ ಮೇಜರ್ ಇವ್ರ ಸಂಘಟನೆಯವ್ರು ಬಂದು ಇವತ್ತು ಆ ಮೊಬೈಲಲ್ಲಿ ಪೋರ್ನೋಗ್ರಾಫಿಕ್ ಫೋಟೋಸ್ ಇದ್ದು. ಸೊ ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಮುಂದಿನ ತನಿಖೆ ಮಾಡ್ತೀನಿ. ಅವನು OC ಬುಕ್ಕಿ ಅಂತ ಹೇಳ್ತಾ ಇದ್ದಾರೆ. ಅವನ ಮೇಲೆ ಎಷ್ಟು ಕೇಸ್ ಇದೆ ಅಂತೇಳಿ ನಾವು ವೆರಿಫೈ ಮಾಡ್ತೀವಿ. ವೆರಿಫೈ ಮಾಡಿಬಿಟ್ಟು ಅವನು ಎಷ್ಟು ಇನ್ವಾಲ್ವ್ ಇದ್ದಾನೆ ಎಷ್ಟಿಲ್ಲ ಅಂತ ವೆರಿಫೈ ಮಾಡಿಬಿಟ್ಟು ಮುಂದಿನ ಕ್ರಮ ತಗೊಳ್ತೀವಿ. ಹುಡುಗಿಯರಿಗೆ ಆ ಥರ ವಿಡಿಯೋಸ್ ಇದಾವೆ, ಅಶ್ಲೀಲವಾಗಿ ವಿಡಿಯೋಗಳಿದ್ದಾವೆ. ಅದೇ ಇವ್ರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ವೆರಿಫೈ ಮಾಡ್ಕೊಳ್ತೀವಿ ನಾವು. ಅದು ಬಿಟ್ಟರೆ ಮೇಜರ್ ಇವ್ರ ಸಂಘಟನೆಯವ್ರು ಬಂದು ಇವತ್ತು ಆ ಮೊಬೈಲಲ್ಲಿ ಪೋರ್ನೋಗ್ರಾಫಿಕ್ ಫೋಟೋಸ್ ಇದ್ದು. ಸೊ ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಮುಂದಿನ ತನಿಖೆ ಮಾಡ್ತೀನಿ. ಅವನು OC ಬುಕ್ಕಿ ಅಂತ ಹೇಳ್ತಾ ಇದ್ದಾರೆ. ಅವನ ಮೇಲೆ ಎಷ್ಟು ಕೇಸ್ ಇದೆ ಅಂತೇಳಿ ನಾವು ವೆರಿಫೈ ಮಾಡ್ತೀವಿ. ವೆರಿಫೈ ಮಾಡಿಬಿಟ್ಟು ಅವನು ಎಷ್ಟು ಇನ್ವಾಲ್ವ್ ಇದ್ದಾನೆ ಎಷ್ಟಿಲ್ಲ ಅಂತ ವೆರಿಫೈ ಮಾಡಿಬಿಟ್ಟು ಮುಂದಿನ ಕ್ರಮ ತಗೊಳ್ತೀವಿ. ಹುಡುಗಿಯರಿಗೆ ಆ ಥರ ವಿಡಿಯೋಸ್ ಇದಾವೆ, ಅಶ್ಲೀಲವಾಗಿ ವಿಡಿಯೋಗಳಿದ್ದಾವೆ. ಅದೇ ಇವ್ರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ